ನಿಜವಾಗ್ಲೂ ಈ ಒಂದು ಕಾರ್ಯಕ್ರಮನ ಸಿಟಿಸನ್ಸ್ ಫಾರ್ ಬೆಂಗಳೂರು ಅವರು ಆಯೋಜಿಸಿದ್ದು ನಿಜವಾಗ್ಲೂ ನಮ್ಮ ಎಲ್ಲ ಬೆಂಗಳೂರು ಮಹಾನಗರ ಪಾಲಿಕೆ ಸದಸ್ಯರಿಗೆ ಸಂತೋಷದ ವಿಷಯ. ಯಾಕಂದರೆ ಪ್ರತಿ ಬಾರಿ ಯಾವುದೋ ಒಂದು ಸಮಸ್ಯೆ ಇಟ್ಕೊಂಡು ಈ ಸಮಸ್ಯೆ ನೀವು ಮಾಡಿಕೊಡ್ಲಿಲ್ಲ, ಈ ಸಮಸ್ಯೆಗೆ ನೀವು ಸ್ಪಂದಿಸಲಿಲ್ಲ, ಕಾರ್ಪೊರೇಟ್ರ್ ಎಲ್ಲಿದ್ದಾರೆ, ಜನಪ್ರತಿನಿಧಿಗಳು ಎಲ್ಲಿದ್ದಾರೆ ಅಂತಲೇ ಕೇಳೋ ಅಂಥ ಒಂದು ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ನಮ್ಮ ಜೊತೆ ಇದ್ದಾರೆ, ಅದರಲ್ಲೂ ಯಾವ ರೀತಿ ಕೆಲಸ ಮಾಡ್ತಿದ್ದಾರೆ, ನಮ್ಮೊಟ್ಟಿಗೆ ಇದ್ದು ನಂಬರ್ 1 ಕಾರ್ಪೊರೇಟ್ರುಗಳು ಅನ್ಸ್ಕೊಳ್ತಾ ಇದ್ದಾರೆ ಅಂತ ಈ ಒಂದು ಕಾರ್ಯಕ್ರಮನ ಇಷ್ಟು ಒಂದು ಒಳ್ಳೆ ಇಂಟೆನ್ಷನ್ ಇಟ್ಕೊಂಡು ಆಯೋಜಿಸಿದ ಸಿಟಿಸನ್ಸ್ ಫಾರ್ ಬೆಂಗಳೂರು ಅವರಿಗೆ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ 2017ನೇ ಇಸ್ವಿಯಲ್ಲಿ ಕೋರ್ಟ್ ಒಂದು ಆದೇಶ ಮಾಡಿದ್ದು, ಪ್ರತಿಯೊಂದು ವಾರ್ಡ್ ಮಟ್ಟದಲ್ಲಿ ವಾರ್ಡ್ ಕಮಿಟಿ ಆಗಲೇಬೇಕು, ಆ ಕಮಿಟಿಲಿ ಎಷ್ಟು ಜನ ಸದಸ್ಯರಿರಬೇಕು, ಯಾರು ಅಧ್ಯಕ್ಷರಾಗಿರಬೇಕು, ಯಾರು ಕಾರ್ಯದರ್ಶಿಗಳಾಗಿರಬೇಕು, ಪ್ರತಿಯೊಂದು ಸೂಚನೆ ಕೊಡ್ತು. ಆ ಒಂದು ಮೇರೆಗೆ ಅವತ್ತಿನ ದಿನದಲ್ಲಿ ಖಂಡಿತ ನಾವೆಲ್ಲ 198 ಜನ ಏನು ಕಾರ್ಪೊರೇಟರ್ ಇದ್ದೀವಿ, ನಾವೆಲ್ಲ ಆ ಸಭೆನ ನಡೆಸ್ತಾ ಬಂದ್ವಿ. ಎಲ್ಲೋ ಕ್ರಮೇಣವಾಗಿ ಆ ಸಭೆ 198 ವಾರ್ಡ್ ಕಾರ್ಪೊರೇಟರ್ಗಳಲ್ಲಿ ಕ್ರಮೇಣವಾಗಿ ಕಡಿಮೆ ಆಗ್ತಾ ಎಲ್ಲ ಒಂದು 25% ಮಾತ್ರ ಆ ಒಂದು ಸಭೆ ನಡೆಸ್ತಾ ಬಂತು. ಹಾಗೆ ಕ್ಷೀಣಿಸಿದ ಸಭೆನ 2018ನೇ ಡಿಸೆಂಬರಲ್ಲಿ ನಾವು ಅದನ್ನ ಮತ್ತೆ ಶುರು ಮಾಡೋ ಹಾಗೆ ನಮ್ಮನ್ನ ಪ್ರೇರೇಪಿಸಿದ್ದು ಸಿಟಿಸನ್ಸ್ ಫಾರ್ ಬೆಂಗಳೂರು ಈ ಒಂದು ಟೀಮ್ ಅಂತ ಹೇಳೋದಕ್ಕೆ ನಿಜವಾಗ್ಲೂ ಖುಷಿ ಆಗುತ್ತೆ. ಈ ಒಂದು ವಾರ್ಡ್ ಕಮಿಟಿ ಸಭೆ ನಿಜವಾಗ್ಲೂ ಪ್ರತಿಯೊಂದು ವಾರ್ಡಲ್ಲೂ ಈಗಾಗಲೇ ಸುಮಾರು 75ಇಂದ 80% ಎಲ್ಲ ವಾರ್ಡ್ಗಳಲ್ಲೂ ನಡೀತಾ ಇದೆ ಅಂತ ಹೇಳಕ್ ಬಯಸ್ತೀನಿ. ಈ ಒಂದು ಕಮಿಟಿಲಿ ಆ ಒಂದು ವಾರ್ಡಿನ ಆ ಭಾಗದ ಕಮಿಟಿ ಅಂತ ಏನು ಮೆಂಬರ್ಸ್ ಇದ್ದಾರೆ ಅವರಲ್ಲದೆ ಭಾಗದ ಎಲ್ಲ ಅಂದರೆ ಆ ವಾರ್ಡಿನ ಸಾರ್ವಜನಿಕರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಬೇಕು ಅನ್ನೋ ಕಾರಣಕ್ಕೆ ಸಿಟಿಸನ್ಸ್ ಫಾರ್ ಬೆಂಗಳೂರು ಟೀಮ್ ಅವರು ಒಂದು ದಿನ ಮತ್ತು ಒಂದು ಟೈಮನ್ನ ನಮಗೆ ನಿಗದಿ ಮಾಡಿ ಅನೌನ್ಸ್ ಮಾಡಿ ಅಂತ ಒಂದು ರಿಕ್ವೆಸ್ಟ್ ಕೊಟ್ಟರು. ಖಂಡಿತ ನನಗೂ ಆ ಸಂದರ್ಭದಲ್ಲಿ ಅನಿಸಿದ್ದು, ಹೌದು ಕಮಿಟಿ ಅಂತ ನಾವು ಮಾಡಿದ್ದೀವಿ, ಆ ಕಮಿಟಿಲಿ ಬರೀ ಲಿಮಿಟೆಡ್ ಮೆಂಬರ್ಸ್ ಮಾತ್ರ ಇರ್ತಾರೆ, ನಮ್ಮಲ್ಲಿ ಏನು ಚರ್ಚೆ ಆಗುತ್ತೋ ಆ ಒಂದು ಭಾಗದ ಸಾರ್ವಜನಿಕರಿಗೆ ಆ ವಿಷಯದ ಅರಿವು ಎಲ್ಲೋ ಒಂದು ಕಡೆ ಇರಲ್ಲ. ಕೆಲವು ಸಲ ಸಾರ್ವಜನಿಕರು ಅಂದರೆ ಆ ಭಾಗದ ಸಾರ್ವಜನಿಕರು ಒಂದು ಕಂಪ್ಲೇಂಟ್ ಹೇಳ್ತಾರೆ, ಪ್ರತಿ ಸಲ ಓಟ್ ಕೇಳಕ್ಕೆ ಮಾತ್ರ ಮನೆಗೆ ಬರ್ತೀರಾ, ನೆಕ್ಸ್ಟ್ ನೀವು ಎಲ್ಲೋದ್ರಿ ನೀವು ಸಿಗೋಲ್ಲ, ಈ ಥರ ಏನೇನೋ ಒಂದಷ್ಟು ಆಪಾದನೆಗಳು ಜನಪ್ರತಿನಿಧಿಗಳ ಮೇಲೆ ಏರೋದುಂಟು. ಅದು ಆಗಬಾರ್ದು ಅನ್ನೋ ಒಂದು ಕಾರಣ ಈ ಒಂದು ಸಿಟಿಸನ್ಸ್ ಫಾರ್ ಬೆಂಗಳೂರು ಅವ್ರಿಗೂ ಕೂಡ ಎಲ್ಲೋ ಆ ಒಂದು ಆಲೋಚನೆ ಬಂದಿದೆ ಅಂತ ಅಂದ್ಕೊಳ್ತೀನಿ. ಕಾರಣ ಅವರು ಆ ಭಾಗದ ಎಲ್ಲ ಸಾರ್ವಜನಿಕರನ್ನು ಆ ಸಭೆಯಲ್ಲಿ ಅಳವಡಿಸ್ಕೊಂಡು ಆ ಒಂದು ಸಭೆ ನಡೆಸಲಿ ಅನ್ನೋ ಒಂದು ಇಂಟೆನ್ಷನ್ಗೆ ಅವರಿಗೆ ಒಂದು ನಿಗದಿತವಾದ ಸಮಯ ಮತ್ತು ನಿಗದಿತವಾದ ಒಂದು ದಿನ ಬೇಕಾಗಿತ್ತು. ಹಾಗಾಗಿ ಒಂದು ಅನೌನ್ಸ್ಮೆಂಟ್ಗೆ ಅವ್ರು ರಿಕ್ವೆಸ್ಟ್ ಮಾಡಿದ್ರು. ಅವತ್ತಿನ ದಿನ ಪ್ರತಿ ಮೊದಲನೇ ಶನಿವಾರ 11 ಗಂಟೆಗೆ ಈ ಒಂದು ಸಭೆ ನಡಿಬೇಕು ಅಂತ ಒಂದು ನಿರ್ಣಯ ತಗೊಂಡ್ವಿ. ಅದನ್ನು ಕಮಿಷನರು ಕೂಡ ಆರ್ಡರ್ ಕಾಪಿನ ಪಾಸ್ ಮಾಡಿದ್ರು. ಅವತ್ತಿನ ದಿನ ಕೆಲವು ಸದಸ್ಯರು ಒಂದಷ್ಟು ಕಂಪ್ಲೇಂಟ್ ಅಂದರೆ ಆ ದಿನದಲ್ಲಿ ಅಕಸ್ಮಾತ್ ನಮಗೆ ಮಾಡೋಕ್ಕಾಗದೇ ಇರೋ ಸಂದರ್ಭ ಇದ್ದರೆ ಬೇರೆ ದಿನ ನಾವು ಮಾಡ್ತೀವಿ ಅಂದರು. ಖಂಡಿತ ಆ ಬೇರೆ ದಿನ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆ ಸ್ಥಳೀಯ ಸಾರ್ವಜನಿಕರು ಯಾರೇ ಕೇಳಿದ್ರು ಆ ಒಂದು ವಾರ್ಡಿನ ಕಾರ್ಯದರ್ಶಿಗಳು ಯಾರಿರ್ತಾರೆ ಅಂದರೆ ಅವರು ಇರ್ಬೋದು, ಅಂದರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಅಧಿಕಾರಿಗಳು, ವಾರ್ಡ್ ಇಂಜಿನಿಯರ್ ಇರ್ಬೋದು ಅಥವಾ ಹೆಲ್ತ್ ಇನ್ಸ್ಪೆಕ್ಟರ್ ಇರ್ಬೋದು, ಇವರು ಒಂದು ಕಾರ್ಯದರ್ಶಿಗಳಾಗಿ ಒಂದು ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಅವರು ಆ ಒಂದು ಭಾಗದಲ್ಲಿ ಯಾರ್ಯಾರು ಕಂಪಲ್ಸರಿ ಅಟೆಂಡ್ ಮಾಡ್ತಿರ್ತಾರೆ ಸಾರ್ವಜನಿಕರು, ಅಂಥವರಿಗೆ ಒಂದು ಮೆಸೇಜ್ ಕೊಡಬೇಕು ಅನ್ನೋ ಒಂದು ಸೂಚನೆ ಕೂಡ ಹೋಯಿತು. ಹಾಗಾಗಿ ಈ ಒಂದು ವಾರ್ಡ್ ಕಮಿಟಿ ನಿಜವಾಗ್ಲೂ ಈಗಾಗಲೇ ಪದ್ಮನಾಭ ರೆಡ್ಡಿ ಅವರು ಏನು ಹೇಳಿದ್ರು, ಯಶಸ್ವಿಯಾಗಿ ನಡೆದ್ರೆ ನಮ್ಮ ಬೆಂಗಳೂರು ಒಂದು ಒಳ್ಳೆ ಉತ್ತಮ ಮಟ್ಟಕ್ಕೆ ಏರೋದ್ರಲ್ಲಿ ಸಂದೇಹನೇ ಇಲ್ಲ. ಆ ವಾರ್ಡಿನ ಸಮಸ್ಯೆ ಆ ಕಮಿಟಿ ಮಟ್ಟದಲ್ಲೇ ಬಗೆಹರಿಯುತ್ತೆ. ಆ ಕಮಿಟಿಯಲ್ಲಿರ್ತಕ್ಕಂಥ ಸದಸ್ಯರ ಪಾತ್ರ ಏನು, ಅವರಿಗಿರ್ತಕ್ಕಂಥ ಜವಾಬ್ದಾರಿಗಳೇನು, ಪ್ರತಿಯೊಂದು ಕೂಡ ಅವರು ಅದನ್ನು ಫಾಲೋ ಮಾಡಿದ್ರೆ ಖಂಡಿತ ಯಶಸ್ವಿ ವಾರ್ಡ್ ಆಗುತ್ತೆ. ಯಶಸ್ವಿ ಕಾರ್ಪೊರೇಟರ್ಗಳಾಗಿ ಕೂಡ ಆ ಒಂದು ಭಾಗದ ಕಾರ್ಪೊರೇಟರ್ಗಳು ಬೆಳೀತಾರೆ ಅಂತ ಹೇಳಕ್ಕೆ ಬಯಸ್ತೀನಿ. ಸಾರ್ವಜನಿಕರ ಪಾತ್ರ ಪ್ರತಿಯೊಂದು ವಾರ್ಡ್ ಅಭಿವೃದ್ಧಿ ಕಾಮಗಾರಿಗಳಿರ್ಬೋದು, ಯಾವುದೇ ಒಂದು ಸಮಸ್ಯೆ ಬಂದಾಗಿರ್ಬೋದು ಸ್ಪಂದಿಸ್ತಾರಲ್ಲ, ಅದು ಬಹಳ ಮುಖ್ಯವಾಗಿರುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ.
ಆ ಸಣ್ಣ ಪುಟ್ಟ ಪ್ರಾಬ್ಲಮ್ಸ್ ಏನೇ ಇದ್ರೂ, ಒಂದು ಬೀದಿ ದೀಪದಿರ್ಬೋದು, ಒಂದು ಫುಟ್ಪಾತ್ ಇರ್ಬೋದು, ಇಲ್ಲ ಒಂದು ರಸ್ತೆ ಸರಿ ಇಲ್ಲ, ರಸ್ತೆ ಗುಂಡಿ ಬಿದ್ದಿದೆ, ಇನ್ನೊಂದು ಯಾವುದೋ ಸಣ್ಣ ಪುಟ್ಟ ವಿಷಯಗಳು ಖಂಡಿತ ಆ ವಾರ್ಡ್ ಮಟ್ಟದಲ್ಲೇ ಒಂದು ತಿಂಗಳಿಗೆ ಒಂದು ಬಾರಿ ಈ ಸಭೆ ಆಗೋದ್ರಿಂದ ಅದನ್ನು ಫಾಲೋಅಪ್ ಮಾಡ್ಕೊಳ್ಳೋದಕ್ಕೆ ಎಲ್ಲ ಆ ಒಂದು ವಾರ್ಡಿನ ಸದಸ್ಯರು, ಅಂದರೆ ಆ ಕಮಿಟಿ ಸದಸ್ಯರು ಕೂಡ ಅದನ್ನು ಫಾಲೋಅಪ್ ಮಾಡ್ತಾ ಬರ್ತಿದ್ದಾರೆ. ಈಗಾಗಲೇ ಎಕ್ಸ್ಪೀರಿಯನ್ಸ್ ಆಗಿದೆ. ನನ್ನ ವಾರ್ಡಿನ ಸದಸ್ಯರು, ಅಂದರೆ ವಾರ್ಡ್ ಕಮಿಟಿ ಸದಸ್ಯರು ಕೂಡ ಇಲ್ಲಿ ಬಂದಿದ್ದಾರೆ. ಏನೇ ಸಮಸ್ಯೆಗಳಿದ್ರು ಇಮಿಡಿಯೇಟಾಗಿ ಆಗೋವಂಥ ಏನು ಪ್ರಾಬ್ಲಮ್ಗಳು 1-2 ದಿನದಲ್ಲಿ ಬಗೆಹರಿಯುತ್ತೆ. ಇನ್ ಕೇಸ್ ಅದಕ್ಕೆ ಇಷ್ಟು ಅನುದಾನ ಬೇಕು, ಒಂದು ರಸ್ತೆ ಅಭಿವೃದ್ಧಿ ಇರ್ಬೋದು, ಇಲ್ಲ ಒಂದು ಪಾರ್ಕ್ ಅಭಿವೃದ್ಧಿ ಇರ್ಬೋದು, ಇಲ್ಲ ಒಂದು ಕೆರೆಯಲ್ಲಿ ಯಾವುದೋ ಒಂದು ಡೆವಲಪ್ಮೆಂಟ್ ವರ್ಕ್ಸು, ಈ ಥರದ್ದು ಯಾವುದಾದ್ರೂ ಆ ಥರ ಅನುದಾನ ನಿರೀಕ್ಷಿತ ಕಾಮಗಾರಿಗಳು ಸ್ವಲ್ಪ ತಡವಾಗುತ್ತೆ. ಆದರೆ ರೊಟೀನ್ ಮೇಂಟೆನೆನ್ಸ್ ವರ್ಕ್ ಏನಿದೆ ಅದು ಒಂದು ವಾರದಲ್ಲೇ ಕಂಪ್ಲೀಟ್ ಆಗ್ತಿದೆ. ಏನು ಪ್ರಾಬ್ಲಮ್ ರೈಸ್ ಆಗುತ್ತೆ ಒಂದು ವಾರದಲ್ಲೇ ಅದಕ್ಕೆ ಸೊಲ್ಯೂಷನ್ ಕೂಡ ಸಿಗ್ತಾ ಇದೆ ಅಂತ ಹೇಳಿ ಬಯಸ್ತೀನಿ. ಇಲ್ಲಿ ಕೆಲವು ಕಾರ್ಪೊರೇಟರ್ಸು ನನಗೆ ಕೌನ್ಸಿಲಲ್ಲೂ ಕೂಡ ಕೇಳಿದ್ದುಂಟು, ವಾರ್ಡ್ ಕಮಿಟಿ ಸಭೆ ಮಾಡ್ತೀರಾ, ಇದಕ್ಕೆ ಕಮಿಟಿ ಮೆಂಬರ್ಸ್ ಹೊರತಾಗಿ ಎಲ್ಲ ಆ ಒಂದು ಭಾಗದ ಸಾರ್ವಜನಿಕರು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿದ್ದೀರಾ. ಎಲ್ಲೋ ಒಂದು ಕಡೆ ನಮಗೆ ಇದು ಮುಜುಗರ ಆಗುತ್ತೆ, ಅವ್ರು ಕೇಳೋಂಥ ಪ್ರಶ್ನೆಗೆ ನಾವು ಉತ್ತರ ಕೊಡೋದಕ್ಕೆ ಕಷ್ಟ ಆಗ್ತಿದೆ ಅಂತ ಕೂಡ 1-2-3 ಸದಸ್ಯರು ನನ್ನ ಜೊತೆ ಮಾತಾಡಿದ್ರು. ಆದರೆ ನಾನು ಆ ಸಂದರ್ಭದಲ್ಲಿ ಹೇಳಿದ್ದಿಷ್ಟೇ, ನಮ್ಮ ವಾರ್ಡಿಗೆ ಎಷ್ಟು ಅನುದಾನ ಬಂದಿದೆ, ಆ ಅನುದಾನ ಏನು ಸ್ಟೇಟ್ ಗೌರ್ಮೆಂಟ್ದ, ಸೆಂಟ್ರಲ್ ಗೌರ್ಮೆಂಟ್ದ, ಇಲ್ಲ ಸ್ಪೆಷಲ್ ಗ್ರಾಂಟ್ಸ್ ಬೇರೆ ಯಾವುದಿದೆ, ಎಷ್ಟು ಅನುದಾನ ಬಂದಿದೆ, ಅದನ್ನು ಏನು ನಿಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ ವರ್ಕಿಗೆ ಬಂದಿದೆ ಅದನ್ನು ಹೇಳಿ. ಪ್ರಯಾರಿಟಿ ಬೇಸಿಸಲ್ಲಿ ನೀವು ಕಾಮಗಾರಿಗಳನ್ನ ತಗೊಳ್ಳಿ. ಇಷ್ಟು ನಮ್ಮ ವಾರ್ಡಿಗೆ, ಈಗ ಉದಾಹರಣೆಗೆ ಹೇಳೋದಾದರೆ ಹಳೆ ವಾರ್ಡಿಗೆ ಏನು 2 ಕೋಟಿ ಅಂದರೆ BBMP ಬಜೆಟಲ್ಲಿ ಕೊಡೋದು 2 ಕೋಟಿ, ಹೊಸ ವಾರ್ಡಿಗೆ 3 ಕೋಟಿ ಅಂತ ಕೊಡ್ತೀವಿ. ಸಮಸ್ಯೆಗಳು ಸುಮಾರು ಇರುತ್ತೆ. ರೋಡ್ ಡೆವಲಪ್ ಆಗಬೇಕು, ರಸ್ತೆ ಮೋರಿ ಅಭಿವೃದ್ಧಿ ಕಾಮಗಾರಿ ಆಗಬೇಕು, ಫುಟ್ಪಾತ್ ಆಗಬೇಕು, ಪಾರ್ಕ್ ಆಗಬೇಕು, ಮತ್ತೊಂದು ಅಭಿವೃದ್ಧಿ ಕಾಮಗಾರಿ ಆಗಬೇಕು. ಮೊದಲು ಪ್ರಯಾರಿಟಿ ಯಾವುದು, ಆ ಪ್ರಯಾರಿಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ. ಅದನ್ನು ಮುಕ್ತವಾಗಿ ಆ ಒಂದು ಕಮಿಟಿ ಮೆಂಬರ್ಸ್ ಜೊತೆನೂ ಮಾತಾಡಿ, ಪ್ಲಸ್ ಆ ಒಂದು ಕಮಿಟಿಗೆ ಮೀಟಿಂಗ್ಗೆ ಅಟೆಂಡ್ ಆಗ್ತಕ್ಕಂಥ ಸಾರ್ವಜನಿಕರಿಗೂ ಕೂಡ ಹೇಳಿದ್ರೆ ಖಂಡಿತ ಅವರು ಅರ್ಥ ಮಾಡ್ಕೊಳ್ತಾರೆ ಅಂತ ಕೂಡ ಆ ಸಂದರ್ಭದಲ್ಲಿ ಹೇಳಿದೆ. ಎಲ್ಲೂ ಯಾವುದೇ ಕಾರಣಕ್ಕೂ ವಾರ್ಡ್ ಕಮಿಟಿಗೆ ವಾರ್ಡಿನ ಬೇರೆ ಸಾರ್ವಜನಿಕರು ಕೂಡ ಭಾಗವಹಿಸೋದ್ರಿಂದ ಯಾವುದೇ ತೊಂದರೆನೂ ಆಗಲ್ಲ, ಮುಕ್ತವಾಗಿ ಚರ್ಚೆ ಆಗುತ್ತೆ. ಇಲ್ಲಿ ಟ್ರಾನ್ಸ್ಪರೆನ್ಸಿ ಮೇಂಟೈನ್ ಮಾಡ್ಬೋದು. ಎಲ್ಲೋ ಒಂದು ಕಡೆ ಕಾರ್ಪೊರೇಟ್ರು ಆ ಕೆಲಸ ಕಾಮಗಾರಿಗೆ ಅಮೌಂಟ್ ಇಷ್ಟಿಟ್ರು, ಆದರೆ ಅಷ್ಟು ಆ ವೆಚ್ಚ ಬೇಕಾಗಿರಲಿಲ್ಲ, ಈ ಥರ ಸುಮಾರು ಎಸ್ಟಿಮೇಷನಲ್ಲಿ ಎಲ್ಲೋ ಒಂದು ಕಡೆ ಜಾಸ್ತಿ ಅಮೌಂಟ್ ಕೋಟ್ ಮಾಡಿದ್ರು, ಅದು ಇದು ಏನೇನೋ ಆರೋಪಗಳು ಬರುತ್ತೆ. ಇದೆಲ್ಲದರಿಂದ ಮುಕ್ತ ಆಗಿ ಈ ಒಂದು ವಾರ್ಡ್ ಕಮಿಟಿ ಮಾಡೋದ್ರಿಂದ ನಾವು ಟ್ರಾನ್ಸ್ಪರೆನ್ಸಿ ಯಾವ ರೀತಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತಲೂ ಕೂಡ ತೋರಿಸ್ಬೋದು. ಜೊತೆಗೆ ಸಾರ್ವಜನಿಕರ ಒಂದು ಸಪೋರ್ಟ್ ಇದಕ್ಕೆ ಭಾಳ ಮುಖ್ಯ ಆಗಿರುತ್ತೆ. ಯಾಕಂದರೆ ಸಾಮಾನ್ಯವಾಗಿ ನಾವು ನನಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗಿದೆ, ಸುಮಾರು ಕಂಪ್ಲೇಂಟ್ಗಳು ಬರ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾವ ಒಂದು ಕಾನ್ಸ್ಟಿಟ್ಯೂನ್ಸಿಲಿ ಇದ್ದೀವಿ ಅನ್ನೋದೇ ಗೊತ್ತಿರಲ್ಲ, ಅವರು MLA ಯಾರು ಅಂತ ಗೊತ್ತಿರಲ್ಲ, ಅವರ ಕಾರ್ಪೊರೇಟ್ರ್ ಯಾರು ಅಂತ ಗೊತ್ತಿರಲ್ಲ. ಹಾಗಾಗಿ ಈ ವಾರ್ಡ್ ಕಮಿಟಿ ರೆಗ್ಯುಲರ್ ಆಗಿ ನಡೆದು ಆ ಒಂದು ಭಾಗದ ಕಮಿಟಿ ಮೆಂಬರ್ ಹೊರತಾಗಿ ಆ ಒಂದು ಭಾಗದ ಎಲ್ಲ ಸಾರ್ವಜನಿಕರು ಭಾಗವಹಿಸಿದ್ರೆ ಅವ್ರ ಜೊತೆ ಅವರ ಒಡನಾಟ ಚೆನ್ನಾಗಿರುತ್ತೆ. ಯಾವುದೇ ಪ್ರಾಬ್ಲಮ್ ಬಂದರೂ ಈಗ ಆಪಾದನೆ ಮಾಡೋದು ತಪ್ಪುತ್ತೆ, ಯಾಕೆ ಕೆಲಸ ಲೇಟ್ ಆಗ್ತಿದೆ, ಯಾಕೆ ಬೇಗ ಆಗ್ತಾ ಇಲ್ಲ, ಪ್ಲಸ್ ಸಣ್ಣ ಪುಟ್ಟ ಕೆಲಸಗಳು ಹೇಳಿದ್ರು ಕೂಡ ಕೆಲವು ಸಲ ತಡ ಆಗುತ್ತೆ. ಇಮಿಡಿಯೇಟಾಗಿ ಫೋನ್ ಜೊತೆ ಟಚ್ಚಲ್ಲಿದ್ದು ಆರಾಮಾಗಿ ಆ ಕೆಲಸಗಳು ಮುಗಿಸ್ಕೋಬೋದು. ಯಾವುದೇ ಕಾರಣಕ್ಕೂ ನಾವೊಂದು ಕಂಪ್ಲೇಂಟ್ ಹೇಳಿದ್ವಿ, ಆ ಕಂಪ್ಲೇಂಟು 1 ತಿಂಗಳಲ್ಲ 1 ವರ್ಷ ಆದರೂ ಆಗಿಲ್ಲ ಅಂತ ಎಷ್ಟೋ ಜನ ಆರೋಪ ಮಾಡ್ತಾರೆ. ಈ ಆರೋಪದಿಂದ ಮುಕ್ತ ಆಗ್ಬೋದು. ನಿಮ್ಮ ಜೊತೆ ಕಾರ್ಪೊರೇಟರ್ಸು ಸದಾ ಇರ್ತಾರೆ. ಅವರು ಕೂಡ ಮುಂದಿನ ಒಂದು ಭವಿಷ್ಯದಲ್ಲಿ ಒಂದು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೋಸ್ಕರ ಅವರು ಕೂಡ ಶ್ರದ್ಧೆಯಿಂದ ಅವ್ರ ವಾರ್ಡಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡ್ತಾ ಬರ್ತಾ ಇದ್ದಾರೆ. ನಿಮ್ಮ ಸಪೋರ್ಟ್ ತುಂಬ ಅಗತ್ಯ ಅಂತ ಹೇಳಕ್ಕೆ ಬಯಸ್ತೀನಿ. ಈಗಾಗಲೇ ನಾವು ಸ್ವಚ್ಛತೆ ಅನ್ನೋ ವಿಷಯ ತಗೊಂಡಾಗ ಸಾರ್ವಜನಿಕರ ಸಪೋರ್ಟು ಬಹಳ ಮುಖ್ಯ ಆಗಿರುತ್ತೆ. ಯಾವುದೇ ಒಂದು ಸರ್ಕಾರ ಇರ್ಬೋದು, BBMPಲಿ ಯಾವುದೇ ಒಂದು ಆಡಳಿತ ಮಾಡ್ತಾ ಇರ್ಬೋದು, ಇವ್ರು ಯಾರೇ ಇದ್ರೂ ಸ್ವಚ್ಛತೆ ಅನ್ನೋ ವಿಷಯ ಬಂದಾಗ ನಮ್ಮ ಬೆಂಗಳೂರು ಸ್ವಚ್ಛತೆಯಿಂದ ಇರಬೇಕು, ನಮ್ಮ ನಗರ ಶುಚಿಯಾಗಿರಬೇಕು ಅನ್ನೋ ಒಂದು ಭಾವನೆ ಜನಪ್ರತಿನಿಧಿಗಳು, ಅಧಿಕಾರಿಗಳು ಹಾಗೂ ಜನಸಾಮಾನ್ಯರಿಗೂ ಬಂದರೆ ಮಾತ್ರ ನಮ್ಮ ಬೆಂಗಳೂರು ಅಭಿವೃದ್ಧಿ ಪಥದಲ್ಲಿ ನಡೆಯೋದಕ್ಕೆ ಸಾಧ್ಯ, ಸ್ವಚ್ಛತೆಯಿಂದ ಇರೋಕ್ಕೂ ಸಾಧ್ಯ.
ಹಾಗಾಗಿ ಸಾರ್ವಜನಿಕರ ಪಾತ್ರ ಬಹಳ ಮುಖ್ಯ ಆಗಿದೆ. ಯಾವುದೇ ಕಾರಣಕ್ಕೂ ಜನಪ್ರತಿನಿಧಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಇವರೊಟ್ಟಿಗೆ ನೀವು ಟಚಲ್ಲಿರೋದಕ್ಕೂ ಕೂಡ ಈ ಒಂದು ವಾರ್ಡ್ ಸಮಿತಿಯ ಸಭೆ ಪೂರಕವಾಗಿರುತ್ತೆ ಸದಾ ಅಂತ ಹೇಳ್ತಾ, ಸದಾ ನಾವು ನಿಮ್ಮ ಜೊತೆ ಇರ್ತೀವಿ. ಏನೇ ಸಮಸ್ಯೆ ಇದ್ದರೂ ತಡವಾಗಿ ಕೆಲವು ಆಗ್ಬೋದು, ಆದರೆ ಅದನ್ನು ಫಾಲೋ ಅಪ್ ಮಾಡೋದು ನಿಮ್ಮಗಳ ಜವಾಬ್ದಾರಿ ಕೂಡ ಆಗಿರುತ್ತೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಒಳ್ಳೆ ಕಾರ್ಯಕ್ರಮನ ಆಯೋಜಿಸಿರ್ತಕ್ಕಂಥ ಸಿಟಿಸನ್ಸ್ ಫಾರ್ ಬೆಂಗಳೂರು ಈ ಟೀಮ್ಗೆ ನಾನು ಧನ್ಯವಾದ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.